ಅದಕ್ಕಿಂತ ಮುನ್ನ ಈ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಪದಕ ಬೇಟೆ ಸ್ವಲ್ಪ ಸ್ಲೋ ಆಗಿದ್ರು ಕೂಡ ನಿಧಾನವಾಗಿ ಅದು ಮುಂದುವರಿತಾ ಇದೆ. ಈವರೆಗೂ ಭಾರತ 2 ಚಿನ್ನದ ಪದಕ, 5 ಬೆಳ್ಳಿ, 3 ಕಂಚು ಸೇರಿ ಒಟ್ಟು 10 ಪದಕಕ್ಕೆ ಮುತ್ತಿಕ್ಕಿದೆ. ಆಮೇಲೆ ಈ ಶಾರ್ಟ್ ಪುಟ್ ನಲ್ಲಿ ಅಥವಾ ಈ ಗುಂಡು ಎಸೆತದಲ್ಲಿ ಪ್ಯಾರಾ ಅಥ್ಲೀಟ್ ಶರ್ಮಿಳಾ ಅವರು ಚಿನ್ನ ಗೆದ್ದು ಬಿಗಿದ್ದಾರೆ. 9.81 ಮೀಟರ್ ದೂರಕ್ಕೆ ಗುಂಡನ್ನ ಎಸೆದು ಶರ್ಮಿಳಾ ಇತಿಹಾಸವನ್ನ ಬರೆದಿದ್ದಾರೆ. ಹಾಗೆ ಮೈಸೂರು ಜಿಲ್ಲೆ KR ನಗರ ತಾಲೂಕಿನ ಕಂಚುಗಾರಕೊಪ್ಪಲು ಗ್ರಾಮದ ಶಿಲ್ಪ ಕಂಚಿನ ಪದಕವನ್ನ ಗೆದ್ದಿದ್ದಾರೆ. ನೋಡಿ, ಕಂಚುಗಾರಕೊಪ್ಪಲು ಗ್ರಾಮದ ಶಿಲ್ಪ ಕಂಚಿನ ಪದಕ ಗೆದ್ದಿದ್ದಾರೆ. 7.26 ಮೀಟರ್ ದೂರಕ್ಕೆ ಅವರು ಗುಂಡನ್ನ ಎಸೆದು ಪದಕಕ್ಕೆ ಮುತ್ತಿಟ್ಟಿದ್ದಾರೆ. ಸವಾಲುಗಳನ್ನ ಮೆಟ್ಟಿ ಸಾಧನೆಯ ಶಿಖರವೇರಿದ ಶಿಲ್ಪಾಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಎಜುಕೇಶನ್ ಎಲ್ಲ ಕೋ ಎಜುಕೇಶನ್ ಮ್ಯಾಮ್. ಸೊ ನನ್ನ ಜೊತೆಯಲ್ಲಿ ಬೆಳೆದಿರೋದಾಗಿರ್ಬೋದು, ನಾನು ಹೋದ ಸ್ಕೂಲ್ಗಳಲ್ಲಾಗಿರ್ಬೋದು, ಟೀಚರ್ಸ್ ಆಗಿರ್ಬೋದು. ಸೊ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾನು ಈ ತರ ಅಂತ ನನಗೆ ಯಾವತ್ತೂ ಆಗ ಅಂತರ ಅನ್ಸ್ಲೇ ಇಲ್ಲ. ಸೊ ಎಲ್ರು ನಾರ್ಮಲ್ ಹೇಗೆ ಟ್ರೀಟ್ ಮಾಡ್ತಾರೆ, ಎಲ್ಲರೂ ಅವ್ರ ಜೊತೆನೆ ಮಿಂಗಲ್ ಆಗ್ತಿದೆ, ಅವ್ರ ಜೊತೆನೆ ಬೆಳಿತಿದೆ. ಸ್ಪೋರ್ಟ್ಸ್ ಅಲ್ಲಿ ಆಸಕ್ತಿ ಇತ್ತು ಅಂದ್ರೆ ನಮ್ಗೆ ಹಳ್ಳಿ ಜನಗಳಿಗೆ ಈಗ್ಲೂ ಅಟ್ ಪ್ರೆಸೆಂಟ್ ಹೇಗ್ ಬರ್ಬೇಕು ಅನ್ನೋದು ಗೊತ್ತಿಲ್ಲ ಮ್ಯಾಮ್. ಹೇಗ್ ಬರ್ಬೇಕು, ಹೇಗ್ ಜಾಯಿನ್ ಆಗ್ಬೇಕು, ಮತ್ತೆ ಇನ್ನು ಎಷ್ಟು ಪ್ರತಿಭೆಗಳು ಮ್ಯಾಮ್. ಇದಕ್ಕೆ ಸ್ಪೋರ್ಟ್ಸ್ ಅಂದ ತಕ್ಷಣನೇ ಇದು ಫೈನಾನ್ಷಿಯಲಿ ತುಂಬಾ ಬೇಕು ಮ್ಯಾಮ್. ನಾವ್ ಅನ್ಕೊಂಡಷ್ಟು ಸುಲಭ ಅಲ್ಲ ನೋಡ್ದು. ಯಾಕಂತಂದ್ರೆ ಇವಾಗ ನನ್ಗ ಹತ್ರ ಫೈನಾನ್ಷಿಯಲ್ ಇಲ್ಲ. ನಾವು ತುಂಬಾ ಕಷ್ಟಪಟ್ಟು ಸ್ಟ್ರಗಲ್ ಮಾಡಿ ಇವ್ರ ಹತ್ರ ಸಾಲ ಕೇಳಿ. ಸೊ ನನಗೆ ಯಾರು ಸಪೋರ್ಟೇ ಮಾಡ್ಲಿಲ್ಲ ಫಸ್ಟ್ ಆಫ್ ಆಲ್.